ओम नमः शिवाय। भारत माता शिवशक्ति अवतार ओम मंडली सत्य गीता मुरಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 20/11/2025. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 21/6/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ದೇಹದಲ್ಲಿದ್ದುಕೊಂಡು ದೇಹಿ ಅಭಿಮಾನಿ ಆಗಬೇಕು. ಈ ಕಣ್ಣುಗಳಿಂದ ನೋಡುವ ಯಾವುದೇ ವಸ್ತು ಕಣ್ಣೆದುರಿಗೆ ಬರಬಾರದು. ಅಂತಹ ತಮ್ಮ ಸ್ಥಿತಿಯನ್ನು ಸ್ಥಿರಗೊಳಿಸಬೇಕು. ನಮ್ಮ ಬುದ್ಧಿಯಲ್ಲಿ ತಂದೆ ಮತ್ತು ಶಾಂತಿಧಾಮವನ್ನು ಹೊರತುಪಡಿಸಿ ಬೇರೆ ಯಾವುದೇ ವಸ್ತು ಕೊನೆಯಲ್ಲಿ ನೆನಪಿಗೆ ಬರಬಾರದು, ಅಂದರೆ ಅಂತ್ಯದಲ್ಲಿ ನೆನಪಿಗೆ ಬರಬಾರದು. ಹೇಗೆ ಪವಿತ್ರರಾಗಿ ಬಂದಿರೋ ಹಾಗೆಯೇ ಪವಿತ್ರರಾಗಿ ಹೋಗಬೇಕು. ಓಂ ನಮಃ ಶಿವಾಯ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ನಾವು ನಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂಬುದು ನಿಮಗೆ ತಿಳಿದಿದೆ. ಇದರಲ್ಲಿ ರಾಜರೂ ಇದ್ದಾರೆ, ಪ್ರಜೆಗಳೂ ಇದ್ದಾರೆ. ಪುರುಷಾರ್ಥ ಎಲ್ಲರೂ ಮಾಡುತ್ತಾರೆ. ಯಾರು ಹೆಚ್ಚು ಪ್ರಯತ್ನ ಮಾಡುತ್ತಾರೋ ಅವರು ಹೆಚ್ಚು ಬಹುಮಾನ ಪಡೆಯುತ್ತಾರೆ. ಇದೊಂದು ಸಾಮಾನ್ಯ ನಿಯಮ. ಇದು ಯಾವುದೇ ಹೊಸ ವಿಷಯವಲ್ಲ. ಇದನ್ನು ದೈವಿ ತೋಟ ಎನ್ನಿರಿ, ದೇವತೆಗಳ ತೋಟ ಎನ್ನಿರಿ, ಅಥವಾ ರಾಜಧಾನಿ ಎನ್ನಿರಿ. ಈಗ ಇದು ಕಲಿಯುಗಿ ತೋಟವಾಗಿದೆ ಅಥವಾ ಮುಳ್ಳಿನ ಕಾಡು. ಅದರಲ್ಲಿಯೂ ಕೆಲವು ಹೆಚ್ಚು ಫಲ ಕೊಡುವ ಮರಗಳಿರುತ್ತವೆ, ಕೆಲವು ಕಡಿಮೆ ಫಲ ಕೊಡುವ ಮರಗಳಿರುತ್ತವೆ. ಕೆಲವು ಆಪುಸ್ ಮಾವು, ಕೆಲವು ಸಾಮಾನ್ಯ ಮಾವು, ಕೆಲವು ಕಿತ್ತಳೆ ಇರುತ್ತವೆ. ಹೂವುಗಳ, ಹಣ್ಣುಗಳ, ಹೀಗೆ ಬೇರೆ ಬೇರೆ ಪ್ರಕಾರದ ಮರಗಳಿರುತ್ತವೆ. ಹಾಗೆಯೇ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿದ್ದೀರಿ. ಕೆಲವರು ಬಹಳ ಒಳ್ಳೆಯ ಫಲ ಕೊಡುತ್ತಾರೆ, ಕೆಲವರು ಹಗುರವಾದ ಫಲ ಕೊಡುತ್ತಾರೆ. ಬೇರೆ ಬೇರೆ ಮರಗಳಿರುತ್ತವೆ ಅಲ್ಲವೇ? ಇದು ಕೂಡ ಫಲ ನೀಡುವ ತೋಟವಾಗಿದೆ. ಈ ದೈವಿ ವೃಕ್ಷದ ಸ್ಥಾಪನೆಯಾಗುತ್ತಿದೆ, ಅಥವಾ ಕಲ್ಪದ ಮೊದಲು ಇದ್ದಂತೆ ಹೂವಿನ ತೋಟದ ಸ್ಥಾಪನೆಯಾಗುತ್ತಿದೆ. ಬರಬರುತ್ತಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಮಧುರ ಸುವಾಸನೆಯುಳ್ಳವರು ಆಗುತ್ತಿದ್ದೀರಿ. ಎಲ್ಲ ವೈವಿಧ್ಯತೆಯೂ ಇದೆಯಲ್ಲವೇ? ತಂದೆಯ ಬಳಿಯೂ ಬರುತ್ತಾರೆ. ತಂದೆಯ ಮುಖವನ್ನು ನೋಡಲು ಬಾಬಾ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆಂದು ನೀವು ಅವಶ್ಯವಾಗಿ ತಿಳಿಯುತ್ತೀರಿ. ಬೇಹದ್ದಿನ ಮಾಲೀಕರಾಗುವುದರಲ್ಲಿ ಖುಷಿಯೂ ಆಗುತ್ತದೆ ಅಲ್ಲವೇ? ಹದ್ದಿನ ಮಾಲೀಕತ್ವದಲ್ಲಿ ದುಃಖವಿದೆ. ಈ ಆಟವು ಸುಖ ಮತ್ತು ದುಃಖದಿಂದ ಕೂಡಿದೆ ಮತ್ತು ಇದು ಭಾರತವಾಸಿಗಳಿಗಾಗಿಯೇ ಇದೆ ಎಂಬುದನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ. ವಿದೇಶಿಯರ ಬಗ್ಗೆ ಯೋಚನೆಯೂ ಮಾಡುವುದಿಲ್ಲ. ಮೊದಲು ತಮ್ಮ ಮನೆಯನ್ನು ನೋಡಿಕೊಳ್ಳಿ. ಮನೆಯ ಮೇಲೆ ಮಾಲೀಕನ ಗಮನವಿರುತ್ತದೆ ಅಲ್ಲವೇ? ಹಾಗೆಯೇ ತಂದೆಯೂ ಸಹ ಕುಳಿತು ಪ್ರತಿಯೊಬ್ಬ ಮಗುವನ್ನು ನೋಡುತ್ತಾರೆ. ಇವರಲ್ಲಿ ಯಾವ ಯಾವ ಗುಣಗಳಿವೆ ಮತ್ತು ಯಾವ ಯಾವ ಅವಗುಣಗಳಿವೆ ಮಕ್ಕಳಿಗೆ ಸ್ವತಃ ತಿಳಿದಿರುತ್ತದೆ. ಮಕ್ಕಳಿಗೆ ಬಾಬಾ ನೀವೆಲ್ಲರೂ ನಿಮ್ಮ ನಿಮ್ಮ ಕೊರತೆಗಳನ್ನು ಬರೆದು ತನ್ನಿರಿ ಎಂದು ಹೇಳಿದರೆ ತಕ್ಷಣ ಮಕ್ಕಳು ಬರೆಯಬಲ್ಲರು. ನಾವು ನಮ್ಮಲ್ಲಿ ಏನೇನೋ ಕೊರತೆಗಳನ್ನು ಕಾಣುತ್ತೇವೆ. ಒಂದಲ್ಲ ಒಂದು ಕೊರತೆಯಂತೂ ಅವಶ್ಯವಾಗಿ ಇರುತ್ತದೆ. ಸಂಪೂರ್ಣರಾಗಿ ಯಾರೂ ಆಗಿಲ್ಲ. ಹೌದು, ಖಂಡಿತ ಆಗಲಿದ್ದಾರೆ. ಕಲ್ಪಕಲ್ಪವೂ ಆಗಿದ್ದಾರೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಈ ಸಮಯದಲ್ಲಿ ಏನೇನು ಕೊರತೆಗಳಿವೆ ಎಂದು ತಿಳಿಸಿದರೆ ಬಾಬಾ ಅದರ ಬಗ್ಗೆಯೂ ತಿಳಿಸಿ ಹೇಳುತ್ತಾರೆ. ಅಂದರೆ ಕಲ್ಪದಿಂದ ನಾವು ಸಂಪೂರ್ಣರಾಗಿದ್ವಿ, ಈಗಲೂ ಆಗ್ತೀವಿ. ಆದರೆ ನಮಗೇನಾದರೂ ಕೊರತೆಗಳಿದ್ದು, ನಮ್ಮಲ್ಲಿ ದುರ್ಬಲತೆಗಳಿದ್ದರೆ ಅದನ್ನು ನಾವು ಬಾಬನಿಗೆ ತಿಳಿಸಿದರೆ ಬಾಬಾ ಏನು ಮಾಡ್ತಾರೆ? ಅದರ ಬಗ್ಗೆ ತಿಳಿಸಿ ಹೇಳುತ್ತಾರೆ. ಈ ಸಮಯದಲ್ಲಿ ತುಂಬ ಕೊರತೆಗಳಿವೆ. ಮುಖ್ಯವಾಗಿ ಎಲ್ಲ ಕೊರತೆಗಳು
ದೇಹಾಭಿಮಾನದಿಂದ ಉಂಟಾಗುತ್ತವೆ. ಅದು ಮತ್ತೆ ಬಹಳಷ್ಟು ತೊಂದರೆ ಕೊಡುತ್ತದೆ, ಸ್ಥಿತಿಯನ್ನು ಮುಂದೆ ಸಾಗಲು ಬಿಡುವುದಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ಪುರುಷಾರ್ಥ ಮಾಡಬೇಕು. ಈ ಶರೀರವನ್ನು ಬಿಟ್ಟು ಹೋಗಬೇಕು. ದೈವಿ ಗುಣಗಳನ್ನು ಇಲ್ಲಿಯೇ ಧಾರಣೆ ಮಾಡಿಕೊಂಡು ಹೋಗಬೇಕು. ಕರ್ಮಾತೀತ ಸ್ಥಿತಿ ಹೋಗುವುದರ ಅರ್ಥವನ್ನು ಬಾಬಾ ತಿಳಿಸಿದ್ದಾರೆ. ಕರ್ಮಾತೀತವಾಗಿ ಹೋಗಬೇಕೆಂದರೆ ಯಾವುದೇ ಕಲೆ ಇರಬಾರದು. ಏಕೆಂದರೆ ನೀವು ವಜ್ರಗಳಾಗುತ್ತಿದ್ದೀರಲ್ಲವೇ. ನಮ್ಮಲ್ಲಿ ಏನೇನು ಕೊರತೆಗಳಿವೆ ಎಂಬುದು ಪ್ರತಿಯೊಬ್ಬರಿಗೂ ತಿಳಿದಿದೆ. ಏಕೆಂದರೆ ನೀವು ಚೈತನ್ಯರಾಗಿದ್ದೀರಲ್ಲವೇ. ಜಡ ವಜ್ರಗಳಲ್ಲಿ ಕೊರತೆ ಇದ್ದರೆ ಅವು ಅದನ್ನು ತೆಗೆದುಹಾಕಲು ಸಾಧ್ಯವಿಲ್ಲ. ನೀವಾದರೋ ಚೈತನ್ಯರು, ನೀವು ಆ ಕೊರತೆಯನ್ನು ತೆಗೆದುಹಾಕಬಹುದು. ನೀವು ಕವಡೆಯಿಂದ ವಜ್ರವಾಗುತ್ತಿದ್ದೀರಿ. ನೀವು ನಿಮ್ಮನ್ನು ಚೆನ್ನಾಗಿ ತಿಳಿದಿದ್ದೀರಿ. ಸರ್ಜನ್ ಕೇಳುತ್ತಾರೆ, ಯಾವುದು ನಿಮ್ಮನ್ನು ತಡೆಯುವ ಕೊರತೆ ಎಂದು. ಅಂದರೆ ನಾವು ಮುಂದೋಗಲಿಕ್ಕೆ, ವಜ್ರ ಆಗಲಿಕ್ಕೆ ಯಾವ ದುರ್ಬಲತೆ ಬಿಡ್ತಾ ಇಲ್ಲ ಅನ್ನೋದು ಸರ್ಜನಿಗೆ ಗೊತ್ತಿದೆ. ಕೊರತೆ ಇಲ್ಲದವರಾಗಿ ಕೊನೆಯಲ್ಲಿ ಆಗಬೇಕಲ್ಲವೇ. ಅವೆಲ್ಲವನ್ನು ಈಗ ತೆಗೆದುಹಾಕಬೇಕು. ಒಂದು ವೇಳೆ ಕೊರತೆಯನ್ನು ತೆಗೆದುಹಾಕದಿದ್ದರೆ ಮತ್ತೆ ಕವಡೆಯ ಬೆಲೆಯುಳ್ಳವರಾಗುತ್ತೀರಿ. ಇವರೂ ಕೂಡ ದೊಡ್ಡ ಅನುಭವಿ, ರತ್ನಗಳನ್ನು ಪರೀಕ್ಷೆ ಮಾಡುವವರಾಗಿದ್ದಾರೆ ಅಲ್ಲವೇ. ಇಡೀ ಆಯುಷ್ಯನಲ್ಲಿ ವಜ್ರಗಳನ್ನೇ ಈ ಕಣ್ಣುಗಳಿಂದ ನೋಡಿದ್ದಾರೆ. ಇಷ್ಟು ವಜ್ರಗಳನ್ನು ಪರೀಕ್ಷಿಸುವ ಆಸಕ್ತಿ ಇರುವ ರತ್ನ ಪರೀಕ್ಷಕರು, ಅಂದರೆ ವಜ್ರಗಳನ್ನು ಪರೀಕ್ಷೆ ಮಾಡುವಂಥವರು ಬೇರೆ ಯಾರೂ ಇರಲಿಕ್ಕಿಲ್ಲ. ನೀವು ವಜ್ರಗಳಾಗುತ್ತಿದ್ದೀರಿ. ಒಂದಲ್ಲ ಒಂದು ಕೊರತೆ ಖಂಡಿತವಾಗಿಯೂ ಇದೆ ಎಂದು ತಿಳಿದಿದ್ದೀರಿ. ಸಂಪೂರ್ಣರಾಗಿಲ್ಲ. ಚೈತನ್ಯರಾಗಿರುವ ಕಾರಣ ಪ್ರಯತ್ನದಿಂದ ನೀವು ಕೊರತೆಯನ್ನು ತೆಗೆದುಹಾಕಬಹುದು. ವಜ್ರದಂತೆ ಖಂಡಿತವಾಗಿಯೂ ಆಗಬೇಕು. ಹಾಗೆ ಆಗುವುದು ಸಂಪೂರ್ಣ ಪುರುಷಾರ್ಥ ಮಾಡಿದಾಗ ಮಾತ್ರ. ತಂದೆ ಹೇಳುತ್ತಾರೆ, ನಿಮ್ಮ ಸ್ಥಿತಿಯು ಎಷ್ಟೊಂದು ದೃಢವಾಗಿರಬೇಕೆಂದರೆ ಶರೀರವನ್ನು ಬಿಡುವ ಸಮಯದಲ್ಲಿ ಕೊನೆಯಲ್ಲಿ ಬೇರೆ ಯಾರ ನೆನಪು ಬರಬಾರದು. ಇದು ಸ್ಪಷ್ಟವಾಗಿದೆ. ಮಿತ್ರ ಸಂಬಂಧಿಕರು ಮುಂತಾದ ಎಲ್ಲರೊಂದಿಗೂ ಸಂಬಂಧವನ್ನು ಮುರಿಯಬೇಕು. ಸಂಬಂಧ ಇಟ್ಟುಕೊಳ್ಳಬೇಕಾಗಿರುವುದು ಒಬ್ಬ ತಂದೆಯೊಂದಿಗೆ ಮಾತ್ರ. ಈಗ ನೀವು ವಜ್ರಗಳಾಗುತ್ತಿದ್ದೀರಿ. ಇದು ರತ್ನಾಭರಣಗಳ ಅಂಗಡಿ. ನೀವೊಬ್ಬೊಬ್ಬರು ರತ್ನ ಪರೀಕ್ಷಕರು, ಅಂದರೆ ರತ್ನಗಳನ್ನು ಗುರುತಿಸುವವರು. ಈ ಮಾತುಗಳು ಬೇರೆ ಯಾರಿಗೂ ತಿಳಿದಿಲ್ಲ. ಸಾಧು ಸನ್ಯಾಸಿಗಳು ಮುಂತಾದವರು ಏನೂ ತಿಳಿದಿಲ್ಲ. ಅವರು ಬಾಬಾ ಕುಳಿತಿದ್ದಾರೆ ಎಂದು ಹೇಳಲು ಸಾಧ್ಯವೇ? ಯಾರೂ ಹೇಳಲಾರರು. ನಾವೆಲ್ಲರ ತಂದೆ ಶಿವಬಾಬಾ ಆಗಿದ್ದಾರೆ. ಅವರಿಗೇನೂ ತಿಳಿದಿಲ್ಲ. ನಿಮಗೆ ಮಕ್ಕಳಿಗೆ ತಿಳಿದಿದೆ. ಪ್ರತಿಯೊಬ್ಬರ ಹೃದಯದಲ್ಲೂ ನಾವು ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಎಂದಿದೆ. ಪ್ರಯತ್ನದ ಅನುಸಾರ ಆಗಲಿದ್ದಾರೆ. ಯಾರು ಶ್ರೇಷ್ಠ ಪದವಿಯನ್ನು ಪಡೆದಿದ್ದಾರೋ ಅವರು ಖಂಡಿತವಾಗಿಯೂ ಪುರುಷಾರ್ಥ ಮಾಡಿದ್ದಾರೆ. ಅವರು ನಿಮ್ಮಲ್ಲೇ ಇದ್ದಾರಲ್ಲವೇ. ನೀವು ಮಕ್ಕಳೇ ಇಷ್ಟು ಪ್ರಯತ್ನ ಮಾಡಬೇಕು. ಕಲ್ಪದ ಮೊದಲು ಇದ್ದಂತೆ ಖಂಡಿತವಾಗಿಯೂ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಬಾಬಾ ಪ್ರತಿಯೊಬ್ಬ ಮಗುವನ್ನು ನೋಡುತ್ತಿರುತ್ತಾರೆ. ಹೇಗೆ ಹೂವುಗಳನ್ನು ನೋಡುತ್ತಾರಲ್ಲವೇ. ಇದು ಎಂತಹ ಸುವಾಸನೆಯುಳ್ಳ ಹೂವು, ಇದು ಹೇಗಿದೆ, ಇದರಲ್ಲಿ ಇನ್ನು ಏನು ಕೊರತೆ ಇದೆ? ಏಕೆಂದರೆ ನೀವು ಚೈತನ್ಯರಾಗಿದ್ದೀರಲ್ಲವೇ. ಚೈತನ್ಯ ವಜ್ರಗಳಿಗೆ ತಮ್ಮಲ್ಲಿ ಏನೇನು ಕೊರತೆಗಳಿವೆ, ಯಾವುವು ತಂದೆಯೊಂದಿಗಿನ ಬುದ್ಧಿಯೋಗವನ್ನು ಮುರಿದು ಎಲ್ಲೆಲ್ಲೋ ಅಲೆದಾಡಿಸುತ್ತವೆ ಎಂದು ತಿಳಿದುಕೊಳ್ಳಲು ಸಾಧ್ಯವಿದೆ. ತಂದೆಯಂತೂ ಹೇಳುತ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಬೇರೆ ಯಾರ ನೆನಪು ಬರಬಾರದು.
ಗೃಹಸ್ಥ ವ್ಯವಹಾರದಲ್ಲಿ ಇದ್ದುಕೊಂಡು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಇವರಿಗಾಗಿ ಬಟ್ಟಿ ಇತ್ತು, ಅದರಲ್ಲಿ ತಯಾರಾಗಿ ಸರ್ವಿಸ್ ಮಾಡಲು ಹೊರಟಿದ್ದೀರಿ. ನೋಡುತ್ತೀರಿ, ಯಾರು ಹಳಬರಿದ್ದಾರೋ ಅವರು ಚೆನ್ನಾಗಿ ಸರ್ವಿಸ್ ಮಾಡುತ್ತಿದ್ದಾರೆ. ಸ್ವಲ್ಪ ಹೊಸಬರು ಸೇರುತ್ತಾ ಹೋಗುತ್ತಿದ್ದಾರೆ. ಹಳಬರಿಗಾಗಿ ಬಟ್ಟಿ ಇತ್ತು, ಹಳಬರಾಗಿದ್ದರೂ ಅವರಲ್ಲಿಯೂ ಕೊರತೆಗಳು ಅವಶ್ಯವಾಗಿವೆ. ಬಾಬಾ ಯಾವ ಸ್ಥಿತಿಯನ್ನು ಮಾಡಿಕೊಳ್ಳಲು ಹೇಳುತ್ತಾರೋ ಅದು ಮಕ್ಕಳಲ್ಲಿ ಇನ್ನೂ ಆಗಿಲ್ಲ ಎಂದು ಪ್ರತಿಯೊಬ್ಬರು ತಮ್ಮ ಹೃದಯದಿಂದ ತಿಳಿದುಕೊಳ್ಳುತ್ತಾರೆ. ಗುರಿ ಮತ್ತು ಉದ್ದೇಶವನ್ನು ತಂದೆ ತಿಳಿಸುತ್ತಾರೆ. ಎಲ್ಲದಕ್ಕಿಂತ ಹೆಚ್ಚು ಕಲ್ಮಶ ದೇಹಾಭಿಮಾನವಾಗಿದೆ. ಆಗಲೇ ದೇಹದ ಕಡೆಗೆ ಬುದ್ಧಿ ಹೋಗುತ್ತದೆ. ದೇಹದಲ್ಲಿದ್ದುಕೊಂಡು ದೇಹಿ ಅಭಿಮಾನಿ ಆಗಬೇಕು. ಈ ಕಣ್ಣುಗಳಿಂದ ನೋಡುವ ಯಾವುದೇ ವಸ್ತು ಕಣ್ಣೆದುರಿಗೆ ಬರಬಾರದು. ಅಂತಹ ತಮ್ಮ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಬೇಕು. ನಮ್ಮ ಬುದ್ಧಿಯಲ್ಲಿ ತಂದೆ ಮತ್ತು ಶಾಂತಿಧಾಮವನ್ನು ಹೊರತುಪಡಿಸಿ ಬೇರೆ ಯಾವುದೇ ವಸ್ತು ಕೊನೆಯಲ್ಲಿ ನೆನಪಿಗೆ ಬರಬಾರದು. ಏನನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಾಗಿಲ್ಲ. ಹೇಗೆ ಪವಿತ್ರರಾಗಿ ಬಂದಿರೋ ಹಾಗೆಯೇ ಪವಿತ್ರರಾಗಿ ಹೋಗಬೇಕು. ಮೊಟ್ಟ ಮೊದಲು ನಾವು ಹೊಸ ಸಂಬಂಧಕ್ಕೆ ಬಂದೆವು. ಈಗ ಇರುವುದು ಹಳೆಯ ಸಂಬಂಧ, ಹಳೆಯ ಸಂಬಂಧಿಕರು. ಸ್ವಲ್ಪವೂ ನೆನಪಿಗೆ ಬರಬಾರದು. ಗಾಯನವೂ ಇದೆಯಲ್ಲವೇ, ಅಂತಿಮ ಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಿಸುತ್ತಾರೋ, ಇದು ಈಗಿನ ಮಾತು. ಗೀತೆಯನ್ನಂತೂ ಕಲಿಯುಗಿ ಮನುಷ್ಯರು ರಚಿಸಿದ್ದಾರೆ, ಆದರೆ ಅವರು ಅರ್ಥ ಮಾಡಿಕೊಳ್ಳುತ್ತಾರೆಯೇ? ಮೂಲ ವಿಷಯವನ್ನು ಬಾಬಾ ತಿಳಿಸುತ್ತಾರೆ. ಒಬ್ಬ ತಂದೆಯನ್ನು ಹೊರತುಪಡಿಸಿ ಬೇರೆ ಯಾರ ನೆನಪು ಬರಬಾರದು. ಒಬ್ಬ ತಂದೆಯ ನೆನಪಿನಿಂದಲೇ ನಿಮ್ಮ ಪಾಪಗಳು ಭಸ್ಮ ಆಗುತ್ತದೆ ಮತ್ತು ಪವಿತ್ರರಾಗುತ್ತೀರಿ. ಪವಿತ್ರ ವಜ್ರಗಳಾಗುತ್ತೀರಿ. ಕೆಲವು ಕಲ್ಲುಗಳು ಬಹಳ ಬೆಲೆ ಬಾಳುವಂತಹವಾಗಿರುತ್ತವೆ. ಮಾಣಿಕ್ಯಕ್ಕೂ ಬೆಲೆ ಇದೆಯಲ್ಲವೇ? ತಂದೆ ತಮಗಿಂತಲೂ ಮಕ್ಕಳ ಮೌಲ್ಯವನ್ನು ಹೆಚ್ಚಿಸುತ್ತಾರೆ. ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು. ತಂದೆ ಹೇಳುತ್ತಾರೆ, ಮಕ್ಕಳೇ, ಅಂತರ್ಮುಖಿಗಳಾಗಿ ನಿಮ್ಮನ್ನು ನೀವು ನೋಡಿಕೊಳ್ಳುತ್ತಾ ಇರಿ. ನನ್ನಲ್ಲಿ ಏನೇನು ಕೊರತೆಗಳಿವೆ? ಎಲ್ಲಿಯವರೆಗೆ ದೇಹಾಭಿಮಾನವಿದೆ? ಈಗ ಸಂಪೂರ್ಣರಾಗಲು ಇನ್ನೂ ಸಮಯವಿದೆ. ಪುರುಷಾರ್ಥಕ್ಕಾಗಿ ಬಾಬಾ ವಿವಿಧ ಯುಕ್ತಿಗಳನ್ನು ತಿಳಿಸುತ್ತಲೇ ಇರುತ್ತಾರೆ. ಸಾಧ್ಯವಾದಷ್ಟು ಒಬ್ಬ ತಂದೆಯ ನೆನಪಿರಲಿ. ಎಷ್ಟೇ ಪ್ರೀತಿಯವರಾಗಿದ್ದರೂ ಬಹಳ ಸುಂದರ ಮಕ್ಕಳು ಬಹಳ ಪ್ರೀತಿಯವರು ಆಗಿದ್ದರು. ಸ್ತ್ರೀ ಪುರುಷರಿಗೆ ಪರಸ್ಪರ ಬಹಳ ಪ್ರೀತಿ ಇದ್ದರೂ ಯಾರ ನೆನಪು ಬರಬಾರದು. ಇಲ್ಲಿನ ಯಾವುದೇ ವಸ್ತು ನೆನಪಿಗೆ ಬರಬಾರದು. ಕೆಲವರಿಗೆ ಮಕ್ಕಳ ಮೇಲೆಯೂ ಬಹಳ ಮೋಹವಿರುತ್ತದೆ. ತಂದೆ ಹೇಳುತ್ತಾರೆ, ಅವೆಲ್ಲದರಿಂದ ಮನಸ್ಸನ್ನು ತೆಗೆದುಹಾಕಿ ಒಬ್ಬ ತಂದೆಯನ್ನು ನೆನಪಿನಲ್ಲಿ ಇಡಬೇಕು. ಒಬ್ಬ ತಂದೆಯೊಂದಿಗೆ, ಲವ್ಲೀನ್ ತಂದೆಯೊಂದಿಗೆ ಮಾತ್ರ ಪ್ರೀತಿಯನ್ನಿಡಬೇಕು. ಅವರಿಂದಲೇ ಎಲ್ಲವೂ ಸಿಗುತ್ತದೆ. ಯೋಗದಿಂದಲೇ ನೀವು ಲವ್ಲೀನ್ ಆಗುತ್ತೀರಿ. ಆತ್ಮವು ಪ್ರೀತಿಯಲ್ಲಿ ಲೀನ ಆಗುತ್ತದೆ. ತಂದೆ ಪ್ರಿಯ ಮತ್ತು ಪವಿತ್ರ ಆಗಿದ್ದಾರಲ್ಲವೇ? ಆತ್ಮವನ್ನು ಪವಿತ್ರಗೊಳಿಸಲು, ಪ್ರೀತಿಯ ಆತ್ಮವನ್ನಾಗಿ ಮಾಡಲು ಹೇಳುತ್ತಾರೆ. ಮಕ್ಕಳೇ, ನೀವು ನನ್ನನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಅಪಾರ ಪ್ರೀತಿಯ ಆತ್ಮ ಆಗುತ್ತೀರಿ. ನೀವು ಎಷ್ಟೊಂದು ಪ್ರಿಯ ಆತ್ಮ ಆಗುತ್ತೀರೆಂದರೆ ನಿಮ್ಮ ದೇವಿ ದೇವತೆಗಳ ಪೂಜೆಯು ಇಂದಿಗೂ ನಡೆಯುತ್ತಿದೆ. ಅಷ್ಟು ಬಹಳ ಪ್ರಿಯ ಆಗಿದ್ದೀರಲ್ಲವೇ? ಅರ್ಧ ಕಲ್ಪ ನೀವು ರಾಜ್ಯಭಾರ ಮಾಡುತ್ತೀರಿ, ಮತ್ತೆ ಅರ್ಧ ಕಲ್ಪ ನೀವೇ ಪೂಜಿಸಲ್ಪಡುತ್ತೀರಿ. ನೀವೇ ಪೂಜಾರಿಗಳಾಗಿ ನಿಮ್ಮ ಚಿತ್ರಗಳನ್ನು ಪೂಜಿಸುತ್ತೀರಿ. ಅಷ್ಟೊಂದು ಪ್ರಿಯ ಆಗುತ್ತೀರಿ. ನೀವೇ ಎಲ್ಲರಿಗಿಂತ ಪ್ರಿಯ ಆಗುವವರು.
ನೀವು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ಪ್ರೀತಿಯ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿದರೆ ಪ್ರೀತಿಯ ಮಕ್ಕಳು ಆಗುತ್ತೀರಿ. ಒಬ್ಬ ತಂದೆಯನ್ನು ಹೊರತುಪಡಿಸಿ ಬೇರೆ ಯಾರ ನೆನಪು ಬರಬಾರದು. ತಂದೆಯನ್ನು ಬಹಳ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ತಂದೆಯ ನೆನಪಿನಲ್ಲಿ ಕುಳಿತು ಪ್ರೇಮದ ಕಣ್ಣೀರು ಬರಬೇಕು. ಬಿರುಗಾಳಿಗಳಂತೂ ಬಹಳ ಬರುತ್ತವೆ ಅಲ್ಲವೇ? ತಮ್ಮ ಮೇಲೆ ಬಹಳಷ್ಟು ಗಮನ ಇಡಬೇಕು. ನಮ್ಮ ಪ್ರೀತಿಯ ತಂದೆಯನ್ನು ಹೊರತುಪಡಿಸಿ ಬೇರೆ ಯಾರ ಕಡೆಗೂ ಬುದ್ಧಿ ಹೋಗುತ್ತಿಲ್ಲವೇ? ಎಷ್ಟೇ ಒಳ್ಳೆಯ ಪ್ರೀತಿಯ ವಸ್ತುವಾಗಿದ್ದರೂ ಒಬ್ಬ ತಂದೆಯ ಮೇಲಿರುವಷ್ಟು ಪ್ರೀತಿ ಬೇರೆ ಯಾರ ಮೇಲೂ ಇಲ್ಲ. ನೀವೆಲ್ಲರೂ ಒಬ್ಬ ಪ್ರಿಯತಮನ ಪ್ರೇಮಿಗಳಾಗುತ್ತಿದ್ದೀರಿ. ಪ್ರೇಮಿ ಪ್ರಿಯತಮರು ಒಮ್ಮೆ ಒಬ್ಬರನ್ನೊಬ್ಬರು ನೋಡಿದರೆ ಸಾಕು. ಮದುವೆ ಇತ್ಯಾದಿ ಏನೂ ಇಲ್ಲ, ಬೇರೆ ಬೇರೆಯಾಗಿಯೇ ಇರುತ್ತಾರೆ. ಆದರೆ ಪ್ರಿಯತಮ ಪ್ರಿಯತಮೆಯರು ಒಬ್ಬರನ್ನೊಬ್ಬರ ನೆನಪು ಬುದ್ಧಿಯಲ್ಲಿರುತ್ತದೆ. ಈಗ ನೀವು ಮಕ್ಕಳಿಗೆ ತಿಳಿದಿದೆ, ನಾವೆಲ್ಲರೂ ಒಬ್ಬ ಪ್ರಿಯತಮನ ಪ್ರೇಮಿಗಳಾಗಿದ್ದೇವೆ. ಆ ಪ್ರಿಯತಮನನ್ನು ನೀವು ಭಕ್ತಿ ಮಾರ್ಗದಲ್ಲಿಯೂ ಬಹಳ ನೆನಪು ಮಾಡಿದ್ದೀರಿ. ಇಲ್ಲಿಯಂತೂ ಬಹಳ ನೆನಪು ಮಾಡಬೇಕು, ಏಕೆಂದರೆ ಅವರು ಸಮ್ಮುಖದಲ್ಲಿ ಬೋಧಿಸುತ್ತಾರೆ. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ದೋಣಿ ದಡ ಸೇರುತ್ತದೆ. ಇದರಲ್ಲಿ ಸಂಶಯದ ಮಾತೇ ಇಲ್ಲ. ಭಗವಂತನನ್ನು ಭೇಟಿಯಾಗಲು ಎಲ್ಲರೂ ಭಕ್ತಿ ಮಾಡುತ್ತಾರೆ. ಈ ಭಕ್ತಿ ಹೇಗಿದ್ದರೂ ಆಗಲೇಬೇಕು. ಇದನ್ನು ನೀವು ನಂಬರ್ ವಾರ್ ಅರ್ಥ ಮಾಡಿಕೊಳ್ಳುತ್ತೀರಿ. ಸರ್ವಿಸ್ ಕೂಡ ನಂಬರ್ ವಾರ್ ಆಗಿಯೇ ಮಾಡುತ್ತಾರೆ. ಕೆಲವರಂತೂ ಬಹಳ ಆಳವಾದ ಸರ್ವಿಸ್ ಮಾಡುತ್ತಾರೆ. ಸರ್ವಿಸ್ಗಾಗಿಯೇ ಕೆಲವರು ಏಕ್ದಮ್ ಹಂಬಲಿಸುತ್ತಾರೆ, ಬಹಳ ಪರಿಶ್ರಮ ಪಡುತ್ತಾರೆ. ದೊಡ್ಡ ದೊಡ್ಡ ಜನರು ಅಷ್ಟೊಂದು ಎಚ್ಚೆತ್ತುಕೊಳ್ಳುವುದಿಲ್ಲ ಎಂದು ನಿಮಗೂ ಗೊತ್ತಿದೆ. ಅವರು ಕಡಿಮೆ ಪದವಿಯನ್ನು ಪಡೆಯುತ್ತಾರೆ, ಆದರೆ ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಕೆಲವರು ಅರ್ಥ ಮಾಡಿಕೊಂಡು ಅರ್ಹರಾಗಿ ನಂತರ ಬಾಬನ ಮುಂದೆ ಬರುತ್ತಾರೆ. ಇವರು ಅರ್ಹರೋ ಅಲ್ಲವೋ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ನಿಮಗೆ ನಾವು ಬೆಳಗ್ಗಿನ ಕ್ಲಾಸ್ಗೆ ಬರಲು ಬಯಸುತ್ತೇವೆ ಎಂದು ಹೇಳುತ್ತಾರೆಂದು ತಿಳಿಯಿರಿ. ಬಾಬಾರ ಮುರುಳಿಯನ್ನು ಕೇಳಬೇಕು. ನೀವು ಅವರಿಗೆ ಇಲ್ಲ ಎನ್ನಲು ಸಾಧ್ಯವಿಲ್ಲ. ಕೂರಿಸಲೇಬೇಕು. 8-10 ದಿನ ತಿಳಿ ಹೇಳಿ ಮತ್ತೆ ಬಂದು ಕುಳಿತರೆ ತೊಂದರೆ ಇಲ್ಲ. ನೀವಂತೂ ಫಾರಂ ತುಂಬಿಸುತ್ತೀರಲ್ಲವೇ? ಅಂದರೆ 8-10 ದಿನ ಮೊದಲು ಪರಿಚಯ ಕೊಟ್ಟು ಅವರನ್ನು ಕ್ಲಾಸಿಗೆ ಕೂರಿಸ್ಕೊಳ್ತೀವಿ ಅಂದರೆ ತೊಂದರೆ ಇಲ್ಲ. ಅದರಿಂದ ಎಲ್ಲವೂ ತಿಳಿದು ಬರುತ್ತದೆ. ಬಾಬಾ ಹೃದಯದಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರಲ್ಲವೇ? ದೃಷ್ಟಿಯಂತೂ ಅವರಿಗೆ ನೀವು ಮಕ್ಕಳಿಂದ ಸಿಗುತ್ತದೆ. ಶೃಂಗಾರ ಮಾಡುವವರು ನೀವು ಮಕ್ಕಳು. ಯಾರೆಲ್ಲ ಇಲ್ಲಿಗೆ ಬಂದಿದ್ದಾರೋ ಅವರೆಲ್ಲರಿಗೂ ನೀವು ಮಕ್ಕಳೇ ಶೃಂಗಾರ ಮಾಡಿಸಿದ್ದೀರಲ್ಲವೇ? ಬಾಬಾ ನಿಮಗೆ ಮಾಡಿಸಿದರೂ ನೀವು ಮತ್ತೆ ಇತರರಿಗೆ ಶೃಂಗಾರ ಮಾಡಿ ಕರೆ ತಂದಿದ್ದೀರಿ. ಬಾಬಾ ಅವಕಾಶ ಕೊಡುತ್ತಾರೆ. ಹೇಗೆ ಶೃಂಗಾರ ಮಾಡಿಕೊಂಡಿದ್ದೀರೋ ಹಾಗೆಯೇ ಇತರರಿಗೂ ಮಾಡಿಸಿರಿ ಎಂದು. ಬದಲಾಗಿ ತಮಗಿಂತಲೂ ಚೆನ್ನಾಗಿ ಇತರರಿಗೆ ಮಾಡಿಸುತ್ತಾರೆ. ಎಲ್ಲರಿಗೂ ಅವರವರ ಅದೃಷ್ಟವಿದೆ ಅಲ್ಲವೇ? ಕೆಲವರು ಅರ್ಥ ಮಾಡಿಕೊಳ್ಳುವವರು ತಿಳಿಸುವವರಿಗಿಂತಲೂ ಚುರುಕಾಗುತ್ತಾರೆ. ಅವರಿಗಿಂತ ನಾವು ಚೆನ್ನಾಗಿ ತಿಳಿಸಬಹುದು ಎಂದು ತಿಳಿಯುತ್ತಾರೆ. ನಾವು ಬಹಳ ಚೆನ್ನಾಗಿ ರಸವತ್ತಾಗಿ ತಿಳಿಸಬಹುದು ಎಂದು ಹೃದಯದಲ್ಲಿ ಅನಿಸುತ್ತದೆ. ತಿಳಿಸುವುದರ ನಶೆ ಏರುತ್ತದೆ. ಅಂದರೆ ಅವ್ರಿಗೆ ಜ್ಞಾನ ಕೊಟ್ರಿ ಅಂದರೆ ನಿಮಗೂ ಕೂಡ ನಶೆ ಏರುತ್ತೆ, ಅವರಿಗೂ ನಶೆ ಏರುತ್ತೆ. ಆಗ ಅವರು ಹೊರಟು ಬಿಡುತ್ತಾರೆ. ಬಾಪ್ತಾದ ಇಬ್ಬರ ಹೃದಯಕ್ಕೂ ಏರುತ್ತಾರೆ. ಕೆಲವರು ಬಹಳ ಹೊಸಬರಿದ್ದಾರೆ, ಅವರು ಹಳಬರಿಗಿಂತಲೂ ಚುರುಕಾಗಿದ್ದಾರೆ.
ಮುಳ್ಳುಗಳಿಂದ ಒಳ್ಳೆಯ ಹೂವುಗಳಾಗಿದ್ದಾರೆ. ಆದ್ದರಿಂದ ಬಾಬಾ ಒಬ್ಬೊಬ್ಬರನ್ನು ಕುಳಿತು ನೋಡುತ್ತಾರೆ. ತೋಟಗಾರನು ಆಗಿದ್ದಾರಲ್ಲವೇ? ಎದ್ದು ಹೋಗಿ ಕೊನೆಯಲ್ಲಿ ನೋಡಬೇಕು ಎಂದು ಮನಸ್ಸಾಗುತ್ತದೆ. ಏಕೆಂದರೆ ಕೊನೆಯಲ್ಲಿಯೂ ಹೋಗಿ ಕುಳಿತುಕೊಳ್ಳುತ್ತಾರೆ. ಒಳ್ಳೊಳ್ಳೆಯ ಮಹಾರಥಿಗಳು ಮುಂದೆಯೇ ಕುಳಿತುಕೊಳ್ಳಬೇಕು. ಇಲ್ಲದಿದ್ದರೆ ಅವರನ್ನು ಹುಡುಕುತ್ತಾರೆ. ಇಂತಹ ಹೂವು ಎಲ್ಲಿದೆ? ಬಾಬನಿಗೆ ಸುವಾಸನೆಯುಳ್ಳ ಹೂವು ಬೇಕು ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ. ಇದರಲ್ಲಿ ಯಾರಿಗೂ ಆಘಾತವಾಗುವ ಮಾತೇ ಇಲ್ಲ. ಆಘಾತವಾದರೆ ಮುನಿಸಿಕೊಂಡರೆ ತಮ್ಮ ಅದೃಷ್ಟದ ಮೇಲೆಯೇ ಮುನಿಸಿಕೊಳ್ಳುತ್ತಾರೆ. ಮುಂದಿರುವ ಹೂವುಗಳನ್ನು ನೋಡಿ ಅಪಾರ ಖುಷಿಯಾಗುತ್ತದೆ. ಇವರು ಬಹಳ ಒಳ್ಳೆಯ ಸರ್ವಿಸೇಬಲ್ ಆಗಿದ್ದಾರೆ. ಇವರಲ್ಲಿ ಸ್ವಲ್ಪವೇ ದೋಷವಿದೆ. ಇವರು ಬಹಳ ಒಳ್ಳೆಯವರು, ಸ್ವಚ್ಛವಾಗಿದ್ದಾರೆ. ಇವರ ಒಳಗೆಲ್ಲ ಜರಡಿ ಹಿಡಿದಿದೆ. ಆ ಎಲ್ಲ ಕೊಳೆಯನ್ನು ತೆಗೆಯಬೇಕು. ತಂದೆಯಂತೆ ಅತಿ ಪ್ರಿಯರು ಆಗಬೇಕು. ಈಗ ಯಾರೂ ಆಗಿಲ್ಲ. ಸ್ತ್ರೀಗೂ ಕೂಡ ಪತಿಯ ಮೇಲೆ ಪ್ರೀತಿ ಇರುತ್ತದೆಯಲ್ಲವೇ? ಪತಿಗೆ ಅಷ್ಟಿರುವುದಿಲ್ಲ. ಎಷ್ಟು ಸ್ತ್ರೀಗೆ ಪತಿಯ ಮೇಲಿರುತ್ತದೋ ಅಷ್ಟು. ಪತಿಯಂತೂ 2ನೇ 3ನೇ ಪತ್ನಿಯನ್ನು ಮಾಡಿಕೊಳ್ಳುತ್ತಾರೆ. ಸ್ತ್ರೀಗಂತೂ ಒಬ್ಬ ಪತಿ ಹೋದರೆ ಮುಗಿಯಿತು. ಅಂದರೆ ಪುರುಷರಿಗೆ ಪತ್ನಿ ಶರೀರ ಬಿಟ್ಟರೆ 2ನೇ ಪತ್ನಿ 3ನೇ ಪತ್ನಿಯನ್ನು ಮಾಡಿಕೊಳ್ಳುತ್ತಾರೆ. ಸ್ತ್ರೀ ತನ್ನ ಪತಿ ಶರೀರ ಬಿಟ್ಟರೆ ಮುಗಿಯಿತು, ಅವಳು ದುಃಖಿಸುತ್ತಲೇ ಇರುತ್ತಾಳೆ. ಪುರುಷರಿಗಂತೂ ಒಂದು ಚಪ್ಪಲಿ ಹೋದರೆ ಇನ್ನೊಂದು ಹೋದರೆ 3ನೇ ಚಪ್ಪಲಿ ತೆಗೆದುಕೊಳ್ಳುತ್ತಾರೆ. ಅಂದರೆ ಮದುವೆ ಮಾಡಿಕೊಳ್ಳುತ್ತಾರೆ. ಈ ಶರೀರವನ್ನು ಚಪ್ಪಲಿ ಎನ್ನಲಾಗುತ್ತದೆ ಅಲ್ಲವೇ? ಶಿವಬಾಬಾರದ್ದು ಇದು ಲಾಂಗ್ ಬೂಟ್ ಆಗಿದೆ. ಆತ್ಮದ ಈ ಶರೀರವೇ ಚಪ್ಪಲ್. ಈಗ ನಿಮಗೆ ಮಕ್ಕಳಿಗೆ ಅರ್ಥವಾಗುತ್ತದೆ. ನಾವು ಬಾಬಾರನ್ನು ನೆನಪು ಮಾಡಿದರೆ ಫಸ್ಟ್ ಕ್ಲಾಸ್ ಆಗುತ್ತೇವೆ. ಕೆಲವರು ಫ್ಯಾಷನೇಬಲ್ ಆಗಿದ್ದಾರೆ. 4-5 ಜೊತೆ ಚಪ್ಪಲಿಗಳನ್ನು ಇಟ್ಟುಕೊಳ್ಳುತ್ತಾರೆ. ಇಲ್ಲದಿದ್ದರೆ ಆತ್ಮದ ಚಪ್ಪಲ್ ಒಂದೇ. ಅಂದ ಮೇಲೆ ಕಾಲಿನ ಚಪ್ಪಲ್ ಕೂಡ ಒಂದೇ ಇರಬೇಕು. ಆದರೆ ಇಂದು ಇದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಅಂದರೆ 3-4 ಜೊತೆ ಚಪ್ಪಲ್ ಇಟ್ಟುಕೊಳ್ಳುವುದು ಫ್ಯಾಷನ್ ಆಗಿದೆ. ಈಗ ತಂದೆಯಿಂದ ನಾವು ಯಾವ ಆಸ್ತಿಯನ್ನು ಪಡೆಯುತ್ತೇವೆ ಎಂದು ನಿಮಗೆ ಅರ್ಥವಾಗುತ್ತದೆ. ಹಾಡುತ್ತಾರಲ್ಲವೇ? ಅಂದರೆ ಗಾಯನ ಮಾಡುತ್ತಾರೆ. ಕ್ರಿಶ್ಚಿಯನ್ನರು ಸಹ ಕ್ರಿಸ್ತನಿಗಿಂತ 3000 ವರ್ಷಗಳ ಮೊದಲು ಭಾರತದಲ್ಲಿ ಪ್ಯಾರಡೈಸ್ ಇತ್ತು ಎಂದು ಹೇಳುತ್ತಾರೆ. ಈಗ ಮತ್ತೆ ನಾವು ಆ ಪ್ಯಾರಡೈಸ್ನ ಮಾಲೀಕರಾಗುತ್ತಿದ್ದೇವೆ. ಹೆವೆನನ್ನು ವಂಡರ್ ಆಫ್ ದಿ ವರ್ಲ್ಡ್ ಎಂದೇ ಹೇಳಲಾಗುತ್ತದೆ. ಸ್ವರ್ಗವನ್ನು ಅದ್ಭುತ ಪ್ರಪಂಚ ಎಂದು ಕರೆಯುತ್ತಾರೆ. ಅವಶ್ಯವಾಗಿ ಸ್ವರ್ಗದ ರಚಯಿತ ಪರಮಪಿತ ಪರಮಾತ್ಮ ಅವರೇ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ನೀವೀಗ ಪ್ರಾಯೋಗಿಕವಾಗಿ ಶ್ರೀಮತದಂತೆ ನಿಮಗಾಗಿ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಿದ್ದೀರಿ. ಇಲ್ಲಿಯಂತೂ ಎಷ್ಟೆಲ್ಲ ಅರಮನೆ ಇತ್ಯಾದಿಗಳನ್ನು ಕಟ್ಟುತ್ತಲೇ ಇರುತ್ತಾರೆ. ಇವೆಲ್ಲವೂ ನಾಶವಾಗುತ್ತವೆ. ನೀವು ಅಲ್ಲಿ ಏನು ಮಾಡುತ್ತೀರಿ? ಇಲ್ಲಿ ನಮ್ಮ ಬಳಿ ಏನೂ ಇಲ್ಲ ಎಂದು ಹೃದಯದಲ್ಲಿ ಅನಿಸಬೇಕು. ಹಾಗೆಯೇ ಇವರು ಹೊರಗೆ ಮನೆಯಲ್ಲಿ ಗೃಹಸ್ಥದಲ್ಲಿದ್ದರೂ ಎಲ್ಲವೂ ಬಾಬರದ್ದೇ ಎಂದು ತಿಳಿಯುತ್ತಾರೆ. ನಮ್ಮ ಬಳಿ ಏನೂ ಇಲ್ಲ. ನಾವು ಟ್ರಸ್ಟಿಗಳಾಗಿದ್ದೇವೆ. ಟ್ರಸ್ಟಿಗಳು ಏನನ್ನೂ ಇಟ್ಟುಕೊಳ್ಳುವುದಿಲ್ಲ. ಬಾಬಾ ಅವರೇ ಮಾಲೀಕರು. ಇದೆಲ್ಲವೂ ಬಾಬಾರದ್ದು. ಮನೆಯಲ್ಲಿದ್ದರೂ ಹೀಗೆ ತಿಳಿಯಿರಿ. ಸಾಹುಕಾರರ ಬುದ್ಧಿಯಲ್ಲಿ ಈ ಮಾತುಗಳು ಬರಲು ಸಾಧ್ಯವಿಲ್ಲ. ಬಾಬಾ ಹೇಳುತ್ತಾರೆ, ಟ್ರಸ್ಟಿಯಾಗಿರಿ. ಮಕ್ಕಳು ಬಾಬನಿಗೆ ಪತ್ರ ಬರೆಯುತ್ತಾರೆ. ಬಾಬಾ ಮನೆ ಕಟ್ಟಲೆ ಎಂದು ಕೇಳುತ್ತಾರೆ. ಆಗ ಬಾಬಾ ಹೇಳುತ್ತಾರೆ, ಸರಿ ಮನೆ ಕಟ್ಟಿರಿ, ಆದರೆ ನಿಮಿತ್ತ ಮಾತ್ರವಾಗಿ ಮಾಡಿರಿ.
ತಂದೆಯಂತೂ ಚೈತನ್ಯದಲ್ಲಿ ಕುಳಿತಿದ್ದಾರಲ್ಲವೇ? ತಂದೆ ಹೋದಾಗ ಎಲ್ಲರೂ ಒಟ್ಟಿಗೆ ತಮ್ಮ ಮನೆಗೆ ಹೋಗುತ್ತಾರೆ. ನಂತರ ನೀವು ನಿಮ್ಮ ರಾಜಧಾನಿಗೆ ಬರುತ್ತೀರಿ. ನಾನಂತೂ ಅಲ್ಲಿಯೇ ಉಳಿಯುತ್ತೇನೆ. ನನಗಂತೂ ಕಲ್ಪಕಲ್ಪವು ಪಾವನರನ್ನಾಗಿ ಮಾಡಲು ಬರಲೇಬೇಕು. ನಾನು ನನ್ನ ಸಮಯಕ್ಕೆ ಸರಿಯಾಗಿ ಜಗತ್ತಿಗೆ ಬರುತ್ತೇನೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ವರದಾನ: ಹೃದಯ ಸಿಂಹಾಸನಾಧಿಕಾರಿ ಆಗಿರಿ. ಹೃದಯ ಸಿಂಹಾಸನಾಧಿಕಾರಿ ಮಕ್ಕಳು ತಂದೆಗೆ ಸಮಾನರಾಗಿರುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಅವರನ್ನು ತಮ್ಮ ಹಿರಿಯರೆಂದು ತಿಳಿಯುತ್ತಾರೆ. ದೂರವಿದ್ದರೂ ಎಲ್ಲರೂ ಅವರನ್ನು ಹೃದಯದಿಂದ ನೆನಪು ಮಾಡುತ್ತಾರೆ. ಅವರ 2 ಶಬ್ದಗಳು ಸಹ ಹೃದಯಕ್ಕೆ ಆರಾಮ್ ನೀಡುವಂತಿರುತ್ತವೆ. ಅವರು ಯಾವುದೇ ಕರ್ಮವನ್ನು ಮಾಡಲಿ, ಯಾವುದೇ ಮಾತನ್ನು ಆಡಲಿ, ಎಲ್ಲರ ಹೃದಯಕ್ಕೆ ಹೀಗೆ ಅನಿಸುತ್ತದೆ, ಅಂದರೆ ವಿಶ್ರಾಂತಿ ಸಿಗುತ್ತದೆ. ಹೇಗೆ ತಂದೆಯ ಮೂಲಕ ಏನು ಹೊರಬರುತ್ತದೆಯೋ ಅದು ಸದಾ ಕಾಲದ ಸ್ಮರಣೀಯವಾಗಿ ಎಲ್ಲರ ಹೃದಯದಲ್ಲಿ ನೆಲೆಸುತ್ತದೆ. ಬಾಬಾ ಹೇಳುವ ಮಾತುಗಳು ಎಲ್ಲರ ಮನಸ್ಸಿನಲ್ಲಿ ಅಚ್ಚೊತ್ತುತ್ತೆ, ಹಾಗೆ ಸ್ಮರಣೀಯವಾಗಿ ಉಳಿದು ಬಿಡುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.